ಇಲ್ಲಿರುವಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕೋದ್ಯಮದವರಿಗೆ ನಮಸ್ಕಾರ. ಸ್ವಲ್ಪ RJ ಆಗಿ 11 ವರ್ಷ ಆದರೂ ನರ್ವಸ್ನೆಸ್ಸು ಬೇರೆ ಥರ ಆಗುತ್ತದು, ಲೆಕ್ಕಾಚಾರ ಬೇರೆ. ಸೊ ಎನಿವೆ, ಗ್ರೀನ್ ಬಹಳ ದೊಡ್ಡ ಅನುಭವ ಜೀವನದಲ್ಲಿ. ಅಂದರೆ ಪ್ರತಿಯೊಬ್ಬ ಕಲಾವಿದನು ಒಂದೊಳ್ಳೆ ಕನಸಿರುತ್ತೆ, ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು. ಯಾಕಂದರೆ ಆರ್ಟಿಸ್ಟ್ ಎಷ್ಟೇ ನಿಪುಣತೆ ಪಡೆದಿದ್ರು, ಎಷ್ಟೇ ಅದ್ಭುತವಾಗಿ ತರಬೇತಿ ಪಡೆದಿದ್ರು, ಅವಕಾಶಗಳು ಬರಲಿಲ್ಲ, ನಿರ್ದೇಶಕರು ಹುಡುಕಿ ಅವ್ರಿಗೆ ಅವಕಾಶ ಸಿಗಲಿಲ್ಲ ಅಂದರೆ ಅವ್ರು ಹಂಗೆ ನಶಿಸಿ ಹೋಗ್ಬಿಡ್ತಾರೆ. ಸೊ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಂಬಿಕೆ ಇಟ್ಟು ಇದೊಂದು ಪಾತ್ರ ನಾನು ಕೊಟ್ಟಿದ್ದಕ್ಕೆ ನ್ಯಾಯ ಒದಗಿಸಿ ಅಂತ ಭಾವಿಸ್ತೀನಿ ಸರ್. ಸೊ ಗ್ರೀನ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನಾನು ಕೇಳೋದಾದ್ರೆ. ಯಾಕಂದರೆ ಸರ್, ನೀವು ಎಲ್ಲ ಕಡೆ ಬೇರೆ ಬೇರೆ ಪಾತ್ರಗಳು ಮಾಡಿದ್ದೀರಾ. ಫ್ರೆಂಚ್ ಬಿರಿಯಾನಿ, ಕಟ್ಟು, ಲೂಸ್ ಕನೆಕ್ಷನ್ನು, ಆಮೇಲೆ ವಿಜಯಾನಂದ, MRP, ಮತ್ತೆ ಆರಾಮ್ ಅರವಿಂದ್ ಸ್ವಾಮಿ, ಇದೆಲ್ಲ ಮಾಡಿದಿರಲ್ಲ ಸರ್. ಇದು ಒಂಥರ ಡಿಫ್ರೆಂಟ್. ವೀಲ್ ಚೇರ್ ಮೇಲೆ ಇರ್ತೀರ ಅಂದ್ರೆ ಫಸ್ಟ್ ಆಫ್ ಆಲ್ ಕೈಕಾಲು ಓಡಲಿಲ್ಲ ನನಗೆ. ನಾರ್ಮಲ್ ಓಡಾಡಿಕೊಂಡು ಮಾಡೋ ಕ್ಯಾರೆಕ್ಟರ್ ಬೇರೆ, ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಹೌ ಇಸ್ ದಟ್ ಪಾಸಿಬಲ್? ಬರೀ ನಿಮ್ಮ ಓನ್ಲಿ ಯುವರ್ ಫೇಸ್ ಹ್ಯಾಸ್ ಟು ಶೋ ದ ಎಕ್ಸ್ಪ್ರೆಷನ್ಸ್. ಸೊ ಸರ್, ವೀಲ್ ಚೇರ್ ಅನ್ಕೋಬೇಡಿ, ವೀಲ್ ಚೇರ್ನ ಕ್ಯಾರೆಕ್ಟರ್ ಪರಿಗಣಿಸಿ ಅಂತ ಹೇಳಿದ್ರು. ಅಂದರೆ ಪ್ರತಿಯೊಂದು ವಿಚಾರಗಳನ್ನು, ಸೂಕ್ಷ್ಮತೆಗಳನ್ನು ಇಂಚಿಂಚಲ್ಲೂ ನಮ್ಮನ್ನ ನೀಟಾಗಿ ತರಬೇತಿ ಕೊಟ್ಟು, ಅಂದರೆ ಆ ಶಾರ್ಟಿಗೆ ಏನು ಬೇಕು, ಎಷ್ಟು ಶ್ರಮ ವಹಿಸಬೇಕು, ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅಂತ ಒಂಥರ ಕುಸರಿ ಕೆಲಸ ಅಂತಾರಲ್ಲ, ಎವ್ರಿ ಟೇಕ್ ಅಂದರೆ ಅವ್ರಿಗೆ ಏನು ಬೇಕು ಅದು ಸಿಗೋವರೆಗೂ ಬಿಡ್ತಾ ಇರಲಿಲ್ಲ. ಅಂದರೆ ಈಸ್ ಅ ಮ್ಯಾನ್ ಆಫ್ ಟ್ರೆಮೆಂಡಸ್ ಪೇಷನ್ಸ್. ನೀವು 100 ಟೇಕ್ ಕೊಡಕ್ಕೆ ರೆಡಿ ಆಗಿದ್ರೆ ಅವ್ರು 200 ಟೇಕ್ ತಗೊಳಕ್ ರೆಡಿ ಆಗಿರ್ತಾರೆ, ಅಂತ ಪೇಷನ್ಸ್ ಅವ್ರಿಗೆ. ಸೊ ಸರ್, ನಮ್ಮಂತ ಕಲಾವಿದ್ರೆ ಹಾಕೊಂಡ್ರಿ ಪಟ್ಟರೋ ಕಷ್ಟ. ಸೊ ವೀಲ್ ಚೇರ್ನ ಕ್ಯಾರೆಕ್ಟರ್ ಅಂತ ಪರಿಗಣಿಸಿ ಸರ್. ಜಸ್ಟ್ ಇಮ್ಯಾಜಿನ್, ನೀವು ವೀಲ್ ಚೇರ್ ಅಲ್ಲಿ ಏನಿರ್ಬೋದು ಅಂತ ಒಂದಷ್ಟು ವಿಡಿಯೋಸ್ನ ಯೂಟ್ಯೂಬಲ್ಲಿ ನೋಡಕ್ ಶುರು ಮಾಡಿದೆ. ಅದಾದ್ಮೇಲೆ ದಟ್ ಇಸ್ ವೆನ್ ಐ ಅಂಡರ್ಸ್ಟುಡ್, ಓಕೆ, ವೀಲ್ ಚೇರ್ ಕಾಲ್ ಇರೋವನಿಗೆ ಬೇರೆ ಲೆಕ್ಕಾಚಾರ, ಕಾಲ್ ಇಲ್ಲದವನಿಗೆ ಬೇರೆ ಲೆಕ್ಕಾಚಾರ ಬದುಕು. ಸೊ ವೀಲ್ ಚೇರ್ನ ಕ್ಯಾರೆಕ್ಟರ್ಗೆ ತಗೊಂಡ ಮೇಲೆ ಸರ್, ಟ್ರೆಂಡ್ ಸ್ವಲ್ಪ ಜೋರಾಗಿ ಬಿಡ್ಬೋದಾ ಸರ್, ಹಾಸ್ಟ್ ಲೈಟ್ ಇದು ಏನು ಮಾಡಲಿ ಅಂತ. ಅವಾಗ ನಮ್ಮ DOP ಅವರು ಲೈಟ್ ಸ್ವಲ್ಪ ಕಟ್ ಮಾಡೋದು, ಒಂದು ಸ್ವಲ್ಪ ಹಂಗೆ ಬಿಡಿ ಸ್ವಲ್ಪ ಬಿಡು ಇವು ಡೈಲಾಗ್ ಹೇಳು ಬರ್ತಾರೆ ಬಾ, ಓಕೆ, ಇನ್ನೊಂದು ಫಿಲ್ಟರ್ ಹಾಕ್ಸೋತ DOP ಬಾಸ್, ನಿಮ್ಮಿಂದ ನಾ ಕಣ್ಣು ಬಂದಿರೋದು ಕಾರಣ. ಆ್ಯಕ್ಚುಲಿ ನನ್ನ ಪೋರ್ಷನ್ ಎಲ್ಲ ಬೆಂಗಳೂರಲ್ಲಿ ಇತ್ತು, ನಾನು ಊಟಿಗೆ ಹೋಗಲಿಲ್ಲ. ಸೊ ಐ ವಾಸ್ ಸೇಫ್. 5 ಡಿಗ್ರಿಯಲ್ಲಿ ನೋಡಲಿಲ್ಲ ಸರ್ ನಾನು. ಎನಿವೆ, ಒಂದಂತೂ ಸತ್ಯ, ಅಂದರೆ ನಾವು ಸಿನಿಮಾಗಳನ್ನ 10 ಮಾಡ್ಬೋದು. ಸೊ ನನ್ನ ಬದುಕಿನ ಸದ್ಯದ ಮಟ್ಟಿಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂದರೆ ಅದು ಗ್ರೀನ್ ಚಿತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಬ್ಯಾಗ್ಸ್ ತಗೊಂಡು ಜಗತ್ತಿನಾದ್ಯಂತ ಓಡಾಡುವಂಥ ತಾಕತ್ ನೀವು ಕೊಟ್ಟಿರೋದು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಧ್ಯಮ ಗಣ್ಯರಿಗೂ, ನನ್ನ ಸ್ನೇಹಿತರಿಗೂ, ನನ್ನ ಜೊತೆ ಕೆಲಸ ಮಾಡಿದವರು, ನನಗೆ ಅವಕಾಶ ಕೊಟ್ಟಂಥ ಡೈರೆಕ್ಟರು, ನನ್ನ ನಮಸ್ಕಾರ. ಈ ಸಿನಿಮಾಗೆ ನನಗೂ ಒಂದು ಡೈರೆಕ್ಟರ್ ಕತೆ ಹೇಳಿದ್ರು. ಆ ಕತೆ ಹೇಳಿದಾಗ ನನಗೂ ಏನು ಗೊತ್ತಾಗ್ತಾನೆ, ಬಟ್ ನನಗೆ ಅವ್ರು ಹೇಳಿದ ಕತೆಗೆ ನನಗೊಂದು ರೆಫರೆನ್ಸ್ ಒಂದಿತ್ತು. ಅದು ಇಂಡಿಯನ್ ಸಿನಿಮಾ ಅಲ್ಲ, ಅದೊಂದು ಇಂಗ್ಲಿಷ್ ಸಿನಿಮಾ. ರೆಫರೆನ್ಸ್ ಅಂದರೆ ಅದು ಕಾಪಿ ಥರ ಅಲ್ಲ, ಆ ಥರ ಸಿನಿಮಾ ಆಗತ್ತೆ ಅನ್ನೋದಿತ್ತು. ಈ ಸಿನಿಮಾಗೆ ಮೊದಲು ಕಾಸ್ಟಿಂಗ್ ಆಗಿದ್ದೆ ನಾನು. ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಊಟಿ ಶೂಟಿಂಗ್ ಅಂತಂದ್ರಲ್ಲ, 5 ಡಿಗ್ರಿ 6 ಡಿಗ್ರಿ ಅಂತ ನಮಗೆ ಎಲ್ಲ ಡಿಗ್ರಿ ತೋರಿಸಿತ್ತು. ಒಂದು ಸರ್ಟನ್ ಟೈಮಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ಒಂದು ಕಡೆ ಒಂದು ಪ್ರಾಣಿ ಸೌಂಡ್ ಬಂತು, ಸ್ವಲ್ಪ ಭಯ ಆಯಿತು. ಇನ್ನೊಂದು ಕಡೆ ಇನ್ನೊಂದು ಪ್ರಾಣಿ ಸೌಂಡ್ ಬಂತು, ನಮ್ಗೆ ಯಾಕೋ ಒಂದು ಸ್ವಲ್ಪ ಗಾಬರಿ ಆಯಿತು. ಸರ್, ನಮ್ಮ ಸುತ್ತಲೂ ಒಂದಷ್ಟು ಪ್ರಾಣಿಗಳು ಸೌಂಡ್ ಮಾಡ್ತಿದೆ ಸರ್. ಲೈಟ್ ಎಲ್ಲ ಆಫ್ ಮಾಡಿ 1.5 ಅವರ್ ನಾವು ವಾಪಸ್ ಬರ್ತೀವಿ ಅನ್ನೋದೇ ನಮಗೆ ನಂಬಿಕೆ ಇರಲಿಲ್ಲ. ಬಟ್ ಗಾಡ್ಸ್ ಗ್ರೇಸ್ ಏನೂ ಆಗಲಿಲ್ಲ. ಈ ಸಿನಿಮಾ ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅನ್ನೋದಕ್ಕಿಂತ ಡೈರೆಕ್ಟ್ರು ಅಷ್ಟೇ ಇಷ್ಟಪಟ್ಟು ಈ ಸಿನಿಮಾ ಧೈರ್ಯವಾಗಿ ಅವರು ದುಡ್ಡು ಹಾಕಿ ಈ ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಸರ್, ಆ ಧೈರ್ಯ ಬೇಕು ಸರ್. ಯಾಕೆಂದ್ರೆ ಆ ಸಿನಿಮಾ ಕಂಟೆಂಟ್ ಆ ಥರ ಸಡನ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಇವಾಗ ಯಾವ್ದಾದ್ರು ಒಂದು ಕತೆ ಹೇಳಿದ್ರು ಅಂದ್ರೆ ಇದು ಈ ಜಾನರ್ ಅಂತಂದು, ಇದರಲ್ಲಿ ನೀವು ಸಿನಿಮಾ ನೋಡ್ಕೊಂಡ್ ಬಂದ್ರೆ ನೀವು ಇಂಡಿಯನ್ ಸಿನಿಮಾ ಯಾವ ಜಾನರ್ಗೂ ನೀವು
ಕಂಪೇರ್ ಮಾಡೋಕ್ಕೆ ಆಗಲ್ಲ ಸರ್. ವಿಜುವಲ್ಲೇ ಆಗಿರಲಿ, ಅವರು ಮಾಡಿರೋ ಕತೆ ವಿಜುವಲ್ ಆಗಿರಲಿ, ಎಲ್ಲ ಪ್ರತಿಯೊಂದು ಹಾಗೇ ಇದೆ. ತುಂಬ ಚೆನ್ನಾಗಿ ಬಂದಿದೆ. ವಿಜಯ್ ಸರ್, ಈ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗತ್ತೆ, ಖಂಡಿತ ಇಷ್ಟ ಆಗತ್ತೆ. ಈ ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ ವಿಜಯ್ ಸರ್ ಹತ್ರ ಈ ಥರ ತುಂಬ ವಿಷಯಗಳಿದೆ. ಆ ಥರ ಇನ್ನೂ ಸಿನಿಮಾಗಳು ಬರುತ್ತೆ ಅವ್ರ ಕಡೆಯಿಂದ. ಎಲ್ಲರೂ ಸಪೋರ್ಟ್ ಮಾಡಬೇಕು, ಎಸ್ಪೆಷಲಿ ಮಾಧ್ಯಮ ಮಿತ್ರರು. ಈಗ ನಿಮ್ಮ ಕೈಯಲ್ಲೇ ಸರ್, ಪ್ರತಿಯೊಂದು ಮಗು ಎತ್ಕೊಂಬಂದು ನಿಮ್ಮ ಹತ್ರ ಕೊಟ್ಬಿಡ್ತಾರೆ ಸರ್ ಪ್ರತಿಯೊಂದು. ಅದು ನೀವೇ ಸರ್ ನಡ್ಸ್ಕೊಂಡೋಗೋದು. ಈ ಸಿನಿಮಾಗೆ ವಿಜಯ್ ಸರ್ಗೆ ಅಷ್ಟೇ ಸಪೋರ್ಟ್ ಮಾಡಿ. ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಸಖತ್ತಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಏನೋ ನೀನು ಹಿಂಗೆ ಮಾಡಬೇಕು ಅನ್ನೋದಿತ್ತು ಸಿನಿಮಾದಲ್ಲಿ. ಬಟ್ ನಾನು ಒಬ್ಬನಿಗೆ ಅಷ್ಟು ಲಿಬರ್ಟಿ ಇತ್ತು, ನಾನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಈ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕ್ಯಾರೆಕ್ಟ್ರು ಚೆನ್ನಾಗಿ ಮಾಡಿದ್ದೀನಿ ಅನ್ಸುತ್ತೆ. ಡೈರೆಕ್ಟ್ರು ಹೇಳಬೇಕನ್ನ ಥ್ಯಾಂಕ್ ಯು. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಾವು ರೀಸೆಂಟ್ ಅಷ್ಟೇ ಒಂದು ಟೀಸರ್ ಲಾಂಚ್ ಮಾಡಿದ್ವಿ ಮಾನವಿ ನೀವು ಟರ್ಮಿನಲ್ ಬರುತ್ತೆ ನೆಕ್ಸ್ಟ್ ಮಂತ್. ಇದರ ಮಧ್ಯದಲ್ಲಿ ನನಗೆ ರಾಜ್ ಸಿಕ್ಕಿದ್ದು. ರಾಜ್ ನನ್ನ ಒಬ್ಬ ಮಾರ್ಕೆಟಿಂಗ್ ಫ್ರೆಂಡ್ ಇದ್ದಾರೆ, ಅವ್ರ ಥ್ರೂ ಬಂದಂಥ ಒಂದು ಸಿನಿಮಾ. ಸೊ ನಾನು ಯಾವುದೇ ಕತೆಗಳನ್ನ ಮಾನವಿ ಆದ ನಂತರ ಕೇಳೋದಿಲ್ಲ. ಆ್ಯಂಡ್ ಲಿಟ್ರಲಿ ಅದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಯಾವುದೇ ಕತೆ ಕೇಳಿದ್ರು ಮಾಡಬೇಕು ಅನ್ನೋ ಹುಮ್ಮಸ್ ಬರೋ ಥರ ಕತೆಗಳು ಬರ್ತಿದೆ ಈಗ. ಸೊ ಈ ಕತೆ ಇದು ಬಂದಾಗ ಈಗಾಗಲೇ ಸಿನಿಮಾ ಕಂಪ್ಲೀಟ್ ಆಗೋಗಿದೆ ಅಂತ ಹೇಳಿದ್ರು. ಸೊ ಈಗಾಗಲೇ ಕಂಪ್ಲೀಟ್ ಆಗಿರುವಂಥ ಸಿನಿಮಾ ನಾನು ಬಂದು ಏನು ಮಾಡಬೇಕು, ದಟ್ ವಾಸ್ ಅ ಕ್ವೆಶ್ಚನ್. ಬಟ್ ಅವರದ್ದು ಗ್ಲಿಮ್ಸ್ ತೋರಿಸಿದಾಗ ಆ್ಯಕ್ಚುಲಿ ಒಂದು ಸ್ಮಾಲ್ ಟೀಸರ್ ಮುಂಚೆನೇ ನಮ್ಗೆ ಶೇರ್ ಮಾಡಿದ್ರು. ಐ ಸೆಡ್ ಓಕೆ, ಸಿನಿಮಾ ಮುಗ್ದೋಗಿದೆ, ಈಗ ಹೋಗಿ ಮೊದಲಲ್ಲಿ ನಾನು ಇನ್ಪುಟ್ ಕೊಟ್ಟು ಮಾಡುವಂಥದ್ದು ಏನೂ ಇಲ್ಲ. ಸೊ ವಿಲ್ ಟ್ರೈ ಅಂತ ಹೇಳಿ ನಾನು ರಾಜ್ ನಮಗೊಂದ್ಸರಿ ಸಿನಿಮಾ ತೋರಿಸಿ ಟೆಕ್ನಿಕಲ್ ಪ್ರಿವ್ಯೂ ಆದ ಪರವಾಗಿಲ್ಲ, ವಿಲ್ ವಾಚ್ ಇಟ್ ಅಂತ. ನಾನು ಫಸ್ಟ್ ಟೈಮ್ ನಿಜ ಹೇಳ್ತೀನಿ, ನಾನು ಇಷ್ಟೊಂದು ಥ್ರಿಲ್ಲರ್ ಮೂವೀಸ್ ನೋಡ್ತೀನಿ. ನಾನು OTT ಫ್ಲಾನ್ ಬರೋ ಕಾಂಜರಿಂಗ್ ಬಂದರೂ ಕೂಡ ಮಿಡ್ ನೈಟ್ ಆದರೂ ಸರಿ ನೋಡ್ಬಿಟ್ಟೆ ಮಲಗೋದು ಅಂತ. ಬಟ್ ಈ ಸಿನಿಮಾ ಕೊಟ್ಟಂಥ ಎಫೆಕ್ಟ್ ಇದೆಯಲ್ಲ, ಅದು ತುಂಬ ಡಿಫ್ರೆಂಟ್ ಆಗಿದೆ. ಕಥೆಯ ನರೇಷನ್ ತುಂಬ ಡಿಫ್ರೆಂಟ್ ಆಗಿದೆ. ನಾವು ಪ್ರತಿಯೊಂದು ಫೀಲ್ಡಿಂದ ಬರ್ತೀವಿ. ಆ ಪ್ರತಿಯೊಂದು ಫೀಲ್ಡಿಂದ ಬಂದರೂ ಕೂಡ ಇದು ಹೀಗಿದೆ ಅಂತ ಅನ್ಕೊಂಡು 5 ನಿಮಿಷಕ್ಕೆ ಡಿಫ್ರೆಂಟ್ ಆಗುತ್ತೆ. ಆಲ್ಮೋಸ್ಟ್ ಅರ್ಧರ್ಸ್ ಇಂಟರ್ವಲ್ ಪೀಸ್ ಬಂದ ತಕ್ಷಣ ನಾನು ಆಚೆ ಬಂದ್ಬಿಟ್ಟು ಹೇಳ್ತಾ ಇದ್ದೆ, ಏನು ಅನಿಸ್ತು ಸರ್ ಅಂದರು. ಸೊ ನಮ್ಮ ತಲೆಯಲ್ಲಿ 3 ಥಾಟ್ಸ್ ಇದೆ, ಯಾವ್ದು ಸರಿ ಅಂತಲೇ ಅರ್ಥ ಆಗ್ತಿಲ್ಲ. ಇಂಟರ್ವಲ್ಲೇ ಫುಲ್ ಗೊಂದಲದಲ್ಲಿದ್ದೆ ನಾನು, ಯಾವ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀನಿ ನಾನು ಅಂತ. ನಾನು ವಿಶ್ವನಾಥನ ಫಾಲೋ ಮಾಡಬೇಕಾ, ನಾನು ವಿಕಿನ್ ಫಾಲೋ ಮಾಡಬೇಕಾ, ಯಾರನ್ನು ಫಾಲೋ ಗೊತ್ತಿಲ್ಲ. ಅವ್ರು ಬೈದ್ಬಿಟ್ಟೆ, ನೀವು ಇಷ್ಟೆಲ್ಲ ತುಂಬಿಸ್ಬಿಟ್ರೆ ಜನಕ್ಕೆ ಇಂಟರ್ವಲ್ ಪಾಪ್ಕಾರ್ನ್ ತೊಗೊಂಡು ಬರಲ್ಲ, ಅವ್ರು ಹಂಗೆ ಹೊರಟೋಗ್ತಾರೆ ನಾನು. ಸೊ ನೀವು 5 ನಿಮಿಷ ಕುತ್ಕೊಳ್ಳಿ ಅಂದರು. ಕೂತು ಮುಂದಿನ ಎಲ್ಲ ಸೀನ್ಸ್ ನೋಡ್ತಾ ಒಂದೊಂದೇ ಹೇಳಿ ನೀವು ಏನು ಆ್ಯಕ್ಚುಲಿ ಅಂದ್ಕೊಂಡು ಇದು ಇಲ್ಲಿ ಕನೆಕ್ಟ್ ಆಗ್ತಿದೆ ಅಂದರೆ ಇನ್ನೊಂದು ಕನೆಕ್ಟ್ ಆಗ್ತದೆ. ಲಿಟ್ರಲಿ ತುಂಬ ಚೆನ್ನಾಗಿ ನರೇಟ್ ಮಾಡಿ ಪ್ರತಿಯೊಂದು ಥಾಟ್ಸ್, ಪ್ರತಿಯೊಂದು ಆಡಿಯನ್ಸ್ನ ಥಾಟ್ಸ್ನ ಚೇಂಜ್ ಮಾಡಿ ಒಂದು ವಿಚಾರಕ್ಕೆ ಬರ್ತಾರೆ. ಅದಕ್ಕೆ ದಟ್ ವಾಸ್ ವೆರಿ ವೆಲ್ ಡನ್. ನನಗೆ ಅವ್ರಿಗೆ ಏನಾದರೂ ಚೇಂಜಸ್ ಮಾಡಬೇಕಾ ಸಿನಿಮಾದಲ್ಲಿ, ಇನ್ನೇನಾದರೂ ಮಾಡಬೇಕಾ ಅಂತ ಅಂದಾಗ ಐ ಸೆಡ್ ಅಬ್ಸಲ್ಯೂಟ್ಲಿ ದಿಸ್ ಇಸ್ ಫಿಟ್ಟಿಂಗ್ ಮೈ ಆಡಿಯನ್ಸ್. ಈಗ ಕನ್ನಡಕ್ಕೆ ಬೇಕಾಗಿರೋಂಥ ಸಿನಿಮಾ.